ಹೆಣ್ಮಕ್ಳು ಮನೆಯಿಂದ ಆಚೆಗೆ ಹೋಗಬೇಕು ಅಂದರೆ ಒಂದು ದನ ಮೇಯ್ಸೋಕೆ ಹೋಗಬೇಕು, ಇಲ್ಲ ಹುಲ್ ತರಕ್ಕೆ ಹೋಗಬೇಕು. 4 ಅಕ್ಷರ ಕಲ್ತರು ಅಂದರೆ ಡೈರಿಗೆ ಹೋಗಿ ಹಾಲು ಹಾಕಿ ಲೆಕ್ಕ ಬರ್ಸ್ಕೊಂಡು ಬರಬೇಕು. ನನ್ನ ಮನೇನೂ ಸೇರಿಸಿ ಹೇಳ್ತಾ ಇದ್ದೀನಿ. ಅಂಥದ್ರಲ್ಲಿ ಓದಿ ಜವಾಬ್ದಾರಿನ ತಗೊಂಡು ಮನೆಯಿಂದ ಸ್ವತಂತ್ರವಾಗಿ ಹೋಗಿರೋದು ಅಂದರೆ ನಿಮ್ಮನೆಯಿಂದ ಶಿವು. ಅದರಲ್ಲೂ ಪಾರು ಬಂದಮೇಲೆ ದುಪ್ಪಟ್ಟಾಗಿದೆ ಕಣಪ್ಪ, ದುಪ್ಪಟ್ಟಾಗಿದೆ. ಅಲ್ಲ ಮದಪ್ಪಣ, ಅದೆಲ್ಲ ಸರಿ, ಆದರೆ ಅದನ್ನೆಲ್ಲ ಈಗ ಯಾಕೆ ಹೇಳ್ತಿದ್ಯಾ? ಹೇಳ್ತೀನಿ ಕಣಪ್ಪ. ಒಂದು ಹೆಣ್ಣಿನ ಹೆಸರಲ್ಲಿ ಆಸ್ತಿ ಅಂತಿದ್ರೆ ಅದು ಅವಳಿಗೊಂದು ಶಕ್ತಿ ಇದ್ದಂಗೆ ಕಣಪ್ಪ, ಶಕ್ತಿ ಇದ್ದಂಗೆ. ಆಸ್ತಿ ಪಾಲಾಗುವಾಗ ಅಜ್ಜಿ ಪಾಲು ಅಂತ ಹೇಳ್ತಿದ್ರಲ್ವಾ, ಯಾಕೆ ಹೇಳು? ವಯಸ್ಸಾದ್ಮೇಲೆ ಆಸ್ತಿಗೋಸ್ಕರನಾದರೂ ಅವಳನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನೋ ಕಾರಣಕ್ಕೆ. ಅಂದರೆ ನನ್ನ ತಂಗಿ ಹೆಸರಿನಾಗೆ ಆಸ್ತಿ ಐತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಿಮ್ಮ ಮನೆಯವರು ಅವಳನ್ನ ಸಂದಾಗಿ ನೋಡ್ಕೋಬೇಕು ಅಂತ ನಮ್ಮ ಮದಪ್ಪಣ. ಇಲ್ಲ ಕಣಪ್ಪ, ಇಲ್ಲ. ಆ ಮಹಾಕಾಳವನ್ನು ಸಾಕ್ಷಿಯಾಗೂ ಆ ಕಾರಣಕ್ಕಲ್ಲ ಕಣಪ್ಪ. ನಿನಗೆ ಮಾತು ಕೊಟ್ಟು ನನ್ನ ಮನೆ ಲಕ್ಷ್ಮಿನ ನನ್ನ ಮನೆ ಕರ್ಕೊಂಡು ಹೋಗಿದ್ದೀನಿ. ತಪ್ಪು ಮಾಡೋರನ್ನ ಹೆದರಿಸಿನೋ ಬೆದರಿಸಿನೋ ನಾನು ತಿದ್ದುತ್ತೀನಿ. ಯಾವ ಕಾರಣಕ್ಕೂ ನನ್ನ ಸೊಸೆಗೆ ತೊಂದರೆ ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ. ಅವ್ರು ತಿದ್ಕೊಂಡು ಎಲ್ಲ ಸರಿ ಹೋದರೆ ಒಳ್ಳೆಯದು. ಒಂದು ವೇಳೆ ಅದಕ್ಕಿಂತ ಮುಂಚೆ ನಾನು ಕಣ್ಣು ಮುಚ್ಚಿಬಿಟ್ರೆ ನನ್ನ ಸೊಸೆಗೆ ಯಾರಪ್ಪ ಗತಿ? ಆಗ ನಾನು ಕೊಟ್ಟ ಮಾತು ಮೀರಿದಂಗೆ ಆಗಲ್ವಾ? ಮಾತು ಕೊಟ್ಟು ಹೋಗ್ಬಿಟ್ಟ ಮಾದಪ್ಪ ಅಂತ ನೀನು ಅಂದ್ಕೊಳಲ್ವಾ? ನಾನು ಬದುಕಿರುವಷ್ಟು ನನ್ನ ಜೀವನ ಕಾಲು ಕಸಾದಂಗೆ ಆಗತ್ತಲ್ವಾ? ಅದಕ್ಕೆ ನನ್ನ ಎಲ್ಲ ಆಸ್ತಿನೂ ನನ್ನ ಸೊಸೆ ಹೆಸರಲ್ಲಿ ಬರ್ಸ್ತಾ ಇದ್ದೀನಿ. ಮಾದಪ್ಪಣ, ಮಾದಪ್ಪಣ, ಹಿಂಗೆಲ್ಲ ಮಾತಾಡ್ಬೇಡ ಮಾದಪ್ಪಣ. ನಿಂಗೇನು ಹಾಕಿಲ್ಲ ಮಾದಪ್ಪಣ, ನಿಂಗೇನು ಹಾಕಿಲ್ಲ. ನಾನೇ ಹೆಸರಿಟ್ಟಿರೋ ನನ್ನ ಮಗನೇ ನನ್ನ ಅಂಕೆಯಲ್ಲಿಲ್ಲ. ಇನ್ನು ಆ ಭಗವಂತ ಕೊಟ್ಟಿರೋ ಉಸಿರು ನನ್ನ ಅಂಕೆಯಲ್ಲಿರುತ್ತಾ ಹೇಳಪ್ಪ? ಅದಕ್ಕೆ ನಾನು ಇರೋದ್ರೊಳಗೆ ನನ್ನ ಆಸ್ತಿನೆಲ್ಲ ಅವಳ ಹೆಸರಿಗೆ ಬರಿಬೇಕು. ನೀನು ಕಲಿಸಿರೋ ಸಂಸ್ಕಾರ ಹೆಂಗಿದೆ ಕೇಳಿದ್ರೆ, ರಶ್ಮಿ ಹೆಸರಲ್ಲಿ ಎಲ್ಲ ಆಸ್ತಿ ಬರೆದಿದ್ರೂ ಯಾರ್ಯಾರಿಗೆ ಎಷ್ಟೆಷ್ಟು ಆಸ್ತಿ ಪಾಲು ಹಂಚಬೇಕೋ ಎಲ್ಲನೂ ನ್ಯಾಯಬದ್ಧವಾಗಿ ಅವಳು ಮಾಡ್ತಾಳೆ. ಆ ನಂಬಿಕೆ ನನಗಿದೆ. ಅವಳಿಂದ ಯಾರಿಗೂ ಮೋಸ ಆಗಲ್ಲ. ನನ್ನ ಸೊಸೆ ನನ್ನ ಆಸ್ತಿನ ಕಾಪಾಡ್ತಾಳೆ, ಆ ಆಸ್ತಿ ನನ್ನ ಸೊಸೆನ ಕಾಪಾಡುತ್ತೆ. ಅದಕ್ಕೆ ನಂಜನಗೂಡ್ಗೆ ಹೋಗಿ ಬಂದೆ. ಇಷ್ಟೇ ಕಣಪ್ಪ ವಿಷಯ. ನೀನು ಬೇಡ ಅನ್ನೋ ಅಂದೇ ಇರು. ನನ್ನ ಸೊಸೆಗೆ ನಾನು ಏನೇನೆಲ್ಲ ಮಾಡಬೇಕಂತ ಇದ್ದೀನೋ ಎಲ್ಲನೂ ಮಾಡೇ ಮಾಡ್ತೀನಿ. ಮಾದಪ್ಪಣ, ನಿನ್ನಂತ ಮಾವ ಎಲ್ರಿಗೂ ಸಿಗಕ್ಕಿಲ್ಲ. ನೀನಿದ್ಯಾ ಅನ್ನೋ ಒಂದೇ ಒಂದು ನಂಬಿಕೆ ನಮ್ಮ ರಶ್ಮಿ ಜೀವನ ಸಂದಾಗಿರ್ತದೆ, ಬದುಕು ಸರಿ ಹೋಯ್ತದೆ ಅನ್ನೋ ನಂಬಿಕೆ ನನಗೆ ದುಪ್ಪಟ್ಟು ಮಾಡ್ತೈತೆ. ನೀನು ಏನು ತಲೆ ಕೆಡಿಸ್ಕೊಬೇಡ. ನಿನ್ನ ಮಗನ ಬಗ್ಗೆನೂ ಯೋಚನೆ ಮಾಡಬೇಡ. ಸೀನ ಬೇರೆಯವನಲ್ಲ, ನಮ್ಮ ಹುಡುಗ ಮಾದಪ್ಪಣ. ಅವನು ಸರಿ ಆಯ್ತಾನೆ. ನಮ್ಮ ಮಾತನ್ನ ಹೊಸಿ ಬ್ಯಾರೆ ಥರ ಅರ್ಥ ಮಾಡ್ಕೋತವನೆ, ಕೆಟ್ಟ ದಾರಿ ತುಳಿತವನೆ. ಅವನ ನಟ್ಟು ಬೋಲ್ಟ್ನ ಹೆಂಗ್ ಟೈಟ್ ಮಾಡಬೇಕು ಅಂತ ನಂಗೆ ಗೊತ್ತೈತೆ. ನಾನು ಅದು ಮಾಡ್ತೇನೆ. ನಾನು ಯಾಕೆ ನನ್ನ ಕೇಳ್ಕ. ಅದಕ್ಕೆ ರತ್ನಾಕನ್ ಕಾಯ್ತಿದ್ಯಾ? ಅವಳಿವಾಗ ಈ ಊರ ಯಜಮಾನ್ರ ಸೊಸೆ. ಹಂಗೆ ಬಂದ್ಬಿಡಕ್ಕಾಯ್ತದ? ಕರ್ಕೊಂಬಂದ್ರೆ ಪರ್ಸುನೇ ಕರ್ಕೊಂಬರ್ಬೇಕು. ಅದೇನು ಕೆಲಸ ಇರುತ್ತೋ ಏನೋ, ಬರ್ತಾಳಿರು.
ಒಂದು ಆಗಳ ರತ್ನಕ್ಕ ಬಂದೇ ಬಿಡ್ಲು. ಹಾಯ್ ರತ್ನ, ಹೆಂಗಿದ್ಯಾ? ಚೆನ್ನಾಗಿದ್ದೀನಿ ಅತ್ತೆ. ನೀವ್ ಹೇಗಿದ್ದೀರಾ ರಾಣಿ? ಸಂದಾಗಿವ್ನಿ. ಏನೋ ಅಣ್ಣ, ಹನಿಮೂನ್ಗೆ ಹೋಗಿ ಬಂದ್ಮೇಲೆ ಒಂದು ರೌಂಡ್ ದಪ್ಪ ಆಗ್ಬಿಟ್ಟಿದ್ಯಾ? ನಿನ್ನ ಆಜ್ಞೆ ಎಷ್ಟು ಚೆನ್ನಾಗಿ ನೋಡ್ಕೋತಾಳು ಕಣವ. ಪರ್ಸು ಹೆಂಗಿದ್ಯಾ? ಚೆನ್ನಾಗಿದ್ದೀನಿ ರಾಣಿ. ರಮ್ಯಾ ಚೆನ್ನಾಗಿದ್ದೀನವ. ಗೌಡ್ರನ್ನ ಇಲ್ಲೇ ಅವ್ರೆ. ಗೌಡ್ರೆ ಆರಾಮ? ಎಸ್, ಐ ಆಮ್ ಗುಡ್. ಹೌ ಆರ್ ಯು? ಓ, ಏನೋ ಓದ್ದವ್ರು ಎಲ್ಲ ಇಂಗ್ಲೀಷಲ್ಲಿ ಹೇಳ್ತಾರೆ. ನಾನು ಸಂತಾಗಿದ್ದೀನಿ ಗೌಡ್ರೆ. ಅತ್ತೆ ಇಲ್ಲೇ ಅವ್ರೆ. ರತ್ನ, ಅತ್ತೆ ಅವಳು ಬರಲಿಲ್ಲ ಅಂತ ಬೇಜಾರು ಮಾಡ್ಕೊಂಡ್ರ? ಅದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡಿ. ಅವಳು ಬರಲಿ ಬರ್ದಾಗಲಿ ನಿಮ್ಮ ಆಶೀರ್ವಾದ ಅವಳ ಮೇಲಿದ್ದೇ ಇರ್ತದೆ. ಆಶೀರ್ವಾದ ಮಾಡಿ. ಒಳ್ಳೆಯದಾಗ್ಲಪ್ಪ. ಏನು ವಿಶೇಷ? ಏನೆಲ್ಲ ಒಟ್ಟಿಗೆ ಸೇರಿಬಿಟ್ಟಿದ್ದೀರಾ? ಇನ್ನು ನಮ್ ಗುರು ಒಬ್ಳು ಬಂದ್ಬಿಟ್ರೆ ಎಲ್ರೂ ಸೇರ್ದಂಗೆ. ರೀ, ಹೆಣ್ಮಕ್ಳು ಅಂದಮೇಲೆ ಮಾತುಕತೆ ಇರಲ್ವಾ? ಓಹೋಹೋಹೋ, ಈ 4 ಜನ ತಂಗಿರು ಸೇರ್ಕೊಂಡು ಏನೋ ಮಾಡ್ತವ್ರಲ್ಲ. ಹೆಂಗಾರ ಮಾಡಿ ಇಲ್ಲಿ ಏನು ನಡೀತೈತೆ ಅಂತ ತಿಳ್ಕೊಳ್ಳೇಬೇಕಲ್ಲ. ನಾನು ಇಲ್ಲೇ ಇದ್ದರೆ ಅನುಮಾನ ಬಂದ್ಬಿಡ್ತೈತೆ. ಇಲ್ಲಿಂದ ಹೋಗಲೇಬೇಕು. ಇಲ್ಲೇನು ನಡೀತೈತೆ ಅಂತ ತಿಳ್ಕೊಳ್ಳೇಬೇಕು. ಏನು ಮಾಡೋಣ? ರತ್ನ, ಪಾರು, ರತ್ನ ಹೊಸಿ ಇಲ್ಲೇ ಇರಲಿ. ನಂಗೆ ಕೆಲಸ ಐತೆ, ಹೋಗಿ ಬರ್ತೀನಿ. ಯಾಕೋ ಇಷ್ಟು ಬೇಗ ಹೋಗ್ತೀನಿ ಅಂತಿದ್ಯಲ್ಲ? ಇಲ್ಲೇ ಕಣ ಹೊಸಿ ಕೆಲಸ ಐತೆ ಕ್ವಾರೆ ಹತ್ರ, ಮತ್ತೆ ಬರ್ತೀನಿ. ಸರಿ ರೀ, ಹುಷಾರು. ನೋಡ್ರೆ ಬನ್ನಿ, ಬರುಮ್ಮ. ಅದು ನನಗೆ ಹೊಸಿ ಕೆಲಸ ಐತೆ, ಹೊರಗೆ ಹೋಗಿ ಬರ್ತೀನಿ. ಅಷ್ಟರಲ್ಲಿ ನೀವು ಹೆಂಗಿದ್ರೆ ಇಲ್ಲೇ ಇರ್ತೀರಲ್ಲ. ಇಲ್ಲಿ ಏನು ನಡೀತು, ಏನೇನು ಮಾತಾಡಿದ್ರು ಅಂತ ಹೊಸಿ ನಾನು ಬಂದಾದ್ಮೇಲೆ ಹೇಳಿರಾ? ಪರಶು ಅವರೇ, ಹಾಗೆಲ್ಲ ಕೇಳೋದು ತಪ್ಪು. ಇನ್ನೊಬ್ಬರು ಮಾತಾಡೋದನ್ನ ಕದ್ದು ಕೇಳಿಸ್ಕೊಳ್ಳೋದು ಇನ್ನೂ ದೊಡ್ಡ ತಪ್ಪು.